ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಜಕಿಸ್ತಾನದಲ್ಲಿ ನಡೆಯಲಿರುವ ಶಾಂಘೈ ಕೋಆಪರೇಟಿವ್ ಆರ್ಗನೈಸೇಷನ್ನ ಸಭೆಯಲ್ಲಿ ಭಾಗವಹಿಸೋದಕ್ಕೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅಲ್ಲಿಗೆ ಹೋಗಿದ್ದಾರೆ. ಇದೇ ಸಂದರ್ಭದಲ್ಲಿ ಕಜಕಿಸ್ತಾನದಲ್ಲಿ ರಷ್ಯಾದ ವಿದೇಶಾಂಗ ಸಚಿವ ಲ್ಯಾವ್ರೋವ್ ಅವರನ್ನ ಭೇಟಿ ಮಾಡಿ ದ್ವಿಪಕ್ಷೀಯ ಮಾತುಕತೆಗಳನ್ನ ನಡೆಸಿದ ಎಸ್ ಜೈಶಂಕರ್, ರಷ್ಯಾದ ಸೇನೆಯಲ್ಲಿ ಬಲವಂತವಾಗಿ ಕೆಲಸ ಮಾಡ್ತಾ ಇರೋ ಭಾರತೀಯ ನಾಗರಿಕರ ರಕ್ಷಣೆ ನಮ್ಮ ಆದ್ಯತೆಯಾಗಿದೆ. ಹೀಗಾಗಿ ಅವರನ್ನ ಬೇಗ ಅಲ್ಲಿಂದ ಬಿಡುಗಡೆ ಮಾಡಿ ಭಾರತಕ್ಕೆ ಕಳುಹಿಸಿಕೊಡುವ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ರಷ್ಯಾಗೆ ಆಗ್ರಹಿಸಿದ್ದಾರೆ. ಇದರ ಜೊತೆಗೆ ಭಾರತ ಮತ್ತು ರಷ್ಯಾ ದ್ವಿಪಕ್ಷೀಯ ಸಂಬಂಧಗಳು ಮತ್ತು ಪ್ರಧಾನಿ ಮೋದಿಯವರ ರಷ್ಯಾ ಭೇಟಿಗೆ ಸಂಬಂಧಪಟ್ಟ ಒಂದಷ್ಟು ವಿಷಯಗಳ ಬಗ್ಗೆ ಕೂಡ ಎರಡೂ ದೇಶಗಳ ವಿದೇಶಾಂಗ ಸಚಿವರು ಮತ್ತು ನಿಯೋಗಗಳು ಒಂದಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ. ಹಾಗಾದ್ರೆ ಏನಿದು ಶಾಂಘೈ ಕೋಆಪರೇಷನ್? ಅದರ ವಿಶೇಷ ಏನು? ಪ್ರಧಾನಿ ಮೋದಿ ಯಾಕೆ ಅದರಲ್ಲಿ ಭಾಗವಹಿಸ್ತಾ ಇಲ್ಲ ಮತ್ತು ರಷ್ಯಾದ ಸೇನೆಯಲ್ಲಿ ಭಾರತೀಯರು ಯಾಕಿದ್ದಾರೆ? ಅವರ ಬಿಡುಗಡೆಗಾಗಿ ವಿದೇಶಾಂಗ ಇಲಾಖೆ ಮಾಡ್ತಾ ಇರೋ ಪ್ರಯತ್ನಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಕಜಕಿಸ್ತಾನದ ರಾಜಧಾನಿ ಆಸ್ಥಾನದಲ್ಲಿ ಗುರುವಾರ ಶಾಂಘೈ ಕೋಆಪರೇಷನ್ ಮೀಟಿಂಗ್ ಆಯೋಜನೆಯಾಗಿದೆ. ಅದರಲ್ಲಿ ಭಾಗವಹಿಸೋದಕ್ಕೆ ಸದಸ್ಯ ದೇಶಗಳ ನಾಯಕರು ಕಜಕಿಸ್ತಾನಕ್ಕೆ ಬಂದಿದ್ದಾರೆ. ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್, ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಕೂಡ ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕಾಗಿ ಕಜಕಿಸ್ತಾನಕ್ಕೆ ಬಂದ ಶಿ ಅವರಿಗೆ ಅಲ್ಲಿ ಭವ್ಯ ಸ್ವಾಗತ ಕೂಡ ದೊರೆತಿದೆ. ಮತ್ತೊಂದು ಕಡೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕೂಡ ಈ ಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇತ್ತು. ಆದರೆ ಈಗಷ್ಟೇ ನಮ್ಮಲ್ಲಿ ಲೋಕಸಭಾ ಅಧಿವೇಶನಗಳು ಆರಂಭಗೊಂಡಿರುವುದರಿಂದ ಮತ್ತು ಜುಲೈ 8ನೇ ತಾರೀಕು ನರೇಂದ್ರ ಮೋದಿ ರಷ್ಯಾಗೆ ಭೇಟಿ ಕೊಡ್ತಾ ಇರೋದ್ರಿಂದ ಶಾಂಘೈ ಕೋಆಪರೇಷನ್ ಸಭೆಯಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಗವಹಿಸ್ತಾ ಇದ್ದಾರೆ. ಮಂಗಳವಾರ ಕಜಕಿಸ್ತಾನದ ರಾಜಧಾನಿ ಆಸ್ಥಾನಗೆ ಬಂದ ಜೈಶಂಕರ್ ಅಲ್ಲಿನ ಪುಷ್ಕಿನ್ ಪಾರ್ಕ್ ಅಲ್ಲಿ ಗಾಂಧಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಜಕಿಸ್ತಾನದಲ್ಲಿನ ತಮ್ಮ ಕೆಲಸಗಳನ್ನ ಶುಭಾರಂಭ ಮಾಡಿದ್ದಾರೆ. ಕಜಕಿಸ್ತಾನ ಅಂದ್ರೆ ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪೂರ್ವ ಯುರೋಪ್ ಹಾಗೂ ಮಧ್ಯ ಏಷ್ಯಾ ನಡುವೆ ಹರಡಿಕೊಂಡಂತೆ ಕಾಣುವ ಈ ದೇಶ ರಷ್ಯಾ ಹಾಗೂ ಚೈನಾಗಳ ಜೊತೆ ವಿಶಾಲ ಗಡಿಯನ್ನ ಹಂಚಿಕೊಳ್ಳುತ್ತೆ. ದಕ್ಷಿಣದಲ್ಲಿ ಕಿರ್ಗಿಸ್ತಾನ, ಉಜ್ಬೇಕಿಸ್ತಾನ ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ತುರ್ಕಮೆನಿಸ್ತಾನಗಳನ್ನು ಕೂಡ ಕಜಕಿಸ್ತಾನ ಗಡಿಯನ್ನಾಗಿ ಹೊಂದಿದೆ. ಆಸ್ಥಾನ ಇದರ ರಾಜಧಾನಿ. ಕಜಕಿಸ್ತಾನ ಭೂಪ್ರದೇಶದ ಲೆಕ್ಕದಲ್ಲಿ ಜಗತ್ತಿನ 9ನೇ ಅತಿ ದೊಡ್ಡ ಅಂದ್ರೆ ಅತಿ ವಿಸ್ತಾರವಾದ ದೇಶ ಅನ್ನಿಸ್ಕೊಳ್ಳುತ್ತೆ. ಒಂದು ಕಾಲಕ್ಕೆ ಇದು ಕೂಡ ಸೋವಿಯತ್ನ ಭಾಗ ಆಗಿತ್ತು. 1991ರಲ್ಲಿ ರಷ್ಯಾ ಒಕ್ಕೂಟ ಒಡೆದ ನಂತರ ಕಜಕಿಸ್ತಾನ ಪ್ರತ್ಯೇಕ ದೇಶ ಆಯಿತು. ಇಲ್ಲಿ ಕಜಕ್ ಬುಡಕಟ್ಟು ಜನ 71%, 15% ರಷ್ಯಾದ ಜನ ವಾಸ ಮಾಡ್ತಾರೆ. ಇನ್ನುಳಿದಂತೆ ಅಕ್ಕಪಕ್ಕದ ದೇಶಗಳ ಬುಡಕಟ್ಟು ಜನಾಂಗಗಳು ಕೂಡ ಇಲ್ಲಿವೆ. ಹಾಗೆ ಇಲ್ಲಿ 69.3% ಇಸ್ಲಾಂ ಇದೆ, 17% ಕ್ರೈಸ್ತರಿದ್ದಾರೆ. ಕಜಕಿಸ್ತಾನ ಭಾರತದ ಜೊತೆಗೆ ಉತ್ತಮ ಸಂಬಂಧಗಳನ್ನು ಕೂಡ ಹೊಂದಿದೆ. ಭಾರತದಿಂದ ಔಷಧಗಳು, ಸಕ್ಕರೆ ಹಾಗೆ ಬ್ರಾಡ್ಕಾಸ್ಟಿಂಗ್ ಎಕ್ವಿಪ್ಮೆಂಟ್ ಸೇರಿದ ಹಾಗೆ ಸಾಕಷ್ಟು ವಸ್ತುಗಳನ್ನು ಕಜಕಿಸ್ತಾನ ಆಮದು ಮಾಡಿಕೊಳ್ಳುತ್ತೆ. ಇನ್ನು ಕಜಕಿಸ್ತಾನ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ SCOದ ಸಂಸ್ಥಾಪಕ ಸದಸ್ಯ ದೇಶಗಳ ಪೈಕಿ ಒಂದು. ಗೆಳೆಯರೆ, ಇಲ್ಲಿ SCO ಸಮ್ಮೇಳನದ ಬಗ್ಗೆ ಹೇಳುವಾಗ ನಿಮಗೆ SCO ಅಂದ್ರೆ ಏನು ಅನ್ನೋದನ್ನು ಕೂಡ ಹೇಳಲೇಬೇಕು. 1996ರಲ್ಲಿ ಚೈನಾ, ರಷ್ಯಾ, ಕಿರ್ಗಿಸ್ತಾನ, ಕಜಕಿಸ್ತಾನ, ತಜಿಕಿಸ್ತಾನಗಳು ಸೇರಿ ಶಾಂಘೈ 5 ಅನ್ನೋ ಒಂದು ಕೂಟವನ್ನು ರಚನೆ ಮಾಡಿಕೊಂಡ್ರು. ಮುಂದೆ 2001ರಲ್ಲಿ ಇದನ್ನು ಮತ್ತಷ್ಟು ವಿಸ್ತರಿಸುವ, ಇದಕ್ಕೆ ಶಕ್ತಿ ತುಂಬುವ ಸಲುವಾಗಿ ಮತ್ತು ಇನ್ನೊಂದಷ್ಟು ಹೆಚ್ಚಿನ ರಾಜಕೀಯ ಹಾಗೂ ಆರ್ಥಿಕ ಸಹಭಾಗಿತ್ವವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇದೇ ದೇಶಗಳ ಜೊತೆ ಉಜ್ಬೇಕಿಸ್ತಾನ ಕೂಡ ಸೇರಿಕೊಂಡು ಮತ್ತೆ ಶಾಂಘೈಯಲ್ಲೇ ಸಭೆ ಸೇರಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅನ್ನೋ ಸಂಘಟನೆಯನ್ನು ಮಾಡಿಕೊಂಡ್ರು. ಇಲ್ಲಿ ರಷ್ಯಾ ಮತ್ತು ಚೈನಾಗಳನ್ನು ಹೊರತುಪಡಿಸಿದ್ರೆ ತುಂಬಾ ದೊಡ್ಡ ದೇಶಗಳು ಅಂತ ಬೇರೆ ಯಾವೂ ಇರಲಿಲ್ಲ. ಇನ್ನು ಚೈನಾ ಉತ್ಪಾದಕ ದೇಶ, ರಷ್ಯಾ ಸೇರಿದ ಹಾಗೆ ಇನ್ನುಳಿದ ಪಾಲುದಾರ ದೇಶಗಳು ಕೂಡ ದೊಡ್ಡ ಮಾರುಕಟ್ಟೆಗಳೇನಲ್ಲ. ಹಾಗೆ ರಷ್ಯಾ ಕೂಡ ತೈಲ ಹಾಗೂ ಆಹಾರ ಧಾನ್ಯಗಳ ಅತಿ ದೊಡ್ಡ ರಫ್ತುದಾರ ದೇಶ. ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಈ ಕೂಟವನ್ನ ಮತ್ತಷ್ಟು ವಿಸ್ತರಿಸುವ ಯೋಜನೆಯನ್ನ ಚೈನಾ ಹಾಗೂ ರಷ್ಯಾಗಳು ಹಾಕೊಂಡು ಅದರ ಭಾಗವಾಗಿ ಭಾರತ, ಪಾಕಿಸ್ತಾನ ಎರಡೂ ಕೂಡ ಶಾಂಘೈ ಕೂಟದ ಸದಸ್ಯ ದೇಶಗಳಾದವು. ಆ ನಂತರ ಇರಾನ್ ಕೂಡ ಈ ಕೂಟದ ಸದಸ್ಯತ್ವವನ್ನು ಪಡ್ಕೊಳ್ತು. ಈಗ ಅದರಲ್ಲಿ 6 ಸಂಸ್ಥಾಪಕ ದೇಶಗಳು ಭಾರತ, ಪಾಕಿಸ್ತಾನ ಹಾಗೂ ಇರಾನ್ ಸೇರಿದ ಹಾಗೆ ಒಟ್ಟು 9 ದೇಶಗಳು ಸದಸ್ಯತ್ವವನ್ನು ಹೊಂದಿವೆ. ಹಾಗೆ ಏಷ್ಯಾದ 14 ದೇಶಗಳನ್ನು ಡೈಲಾಗ್ ಪಾರ್ಟ್ನರ್ಸ್ ಅಂತ ಮಾಡಿಕೊಳ್ಳಲಾಗಿದೆ. ಈ ಕೂಟ ಸರಿಸುಮಾರು 80% ಯುರೇಷಿಯಾನ ಒಳಗೊಳ್ಳುತ್ತೆ. ಅಂದ್ರೆ ಈ ಕೂಟದ ಸದಸ್ಯ ದೇಶಗಳ ವಿಸ್ತೀರ್ಣ ಯುರೇಷಿಯಾದಲ್ಲಿ 80%ರಷ್ಟಿದೆ. ಈ ಮ್ಯಾಪ್ ಅನ್ನ ಗಮನಿಸಿದ್ರೆ ಇದು ನಿಮಗೆ ಗೊತ್ತಾಗುತ್ತೆ. ಚೈನಾ ಹಾಗೂ ರಷ್ಯಾಗಳು ಅತಿ ದೊಡ್ಡ ಭೂಪ್ರದೇಶಗಳನ್ನು ಹೊಂದಿವೆ. ಹಾಗೆ ಭಾರತ ಮತ್ತು ಕಜಕಿಸ್ತಾನಗಳ ಭೂ
ಭೂಪ್ರದೇಶದ ವಿಸ್ತೀರ್ಣ ಕೂಡ ದೊಡ್ಡದಿದೆ. ಇನ್ನುಳಿದಂತೆ ಇರಾನ್ ಹಾಗೂ ಇನ್ನಿತರ ಎಲ್ಲ ದೇಶಗಳನ್ನ ಒಟ್ಟುಗೂಡಿಸಿಕೊಂಡು ನೋಡಿದಾಗ ಇದೊಂದು ವಿಶಾಲ ಭೂಪ್ರದೇಶ ಆಗುತ್ತೆ. ಹಾಗೆ ವಿಶ್ವದ ಒಟ್ಟು ಜನಸಂಖ್ಯೆಯ ಪೈಕಿ 40% ಜನ ಈ SCO ಸದಸ್ಯ ದೇಶಗಳಲ್ಲಿದ್ದಾರೆ. ಇನ್ನು ಇಡೀ ವಿಶ್ವದ GDPಯ ಪೈಕಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಸದಸ್ಯ ದೇಶಗಳ ಕೊಡುಗೆ 20% ಇದು 2021 ಲೆಕ್ಕಾಚಾರ. ಈಗ ಇನ್ನು 3 ವರ್ಷಗಳಲ್ಲಿ ಇದೆಲ್ಲ ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚು ಕೂಡ ಆಗಿರಬಹುದು. ಇನ್ನು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಸಭೆ ಈ ಬಾರಿ ಕಜಕಿಸ್ತಾನದಲ್ಲಿ ನಡೀತಾ ಇದೆ. ಅದರಲ್ಲಿ ಭಾರತವನ್ನ ನಮ್ಮ ವಿದೇಶಾಂಗ ಸಚಿವ S ಜೈಶಂಕರ್ ಪ್ರತಿನಿಧಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲೇ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗೆ ಲ್ಯಾವ್ರೋವ್ ಅವರ ಜೊತೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಿದ S ಜೈಶಂಕರ್ ಭಾರತ ಹಾಗೂ ರಷ್ಯಾ ನಡುವಿನ ವ್ಯಾಪಾರ, ರಕ್ಷಣಾ ಸಂಬಂಧಗಳು ಸೇರಿದ ಹಾಗೆ ದ್ವಿಪಕ್ಷೀಯ ಬಾಂಧವ್ಯಗಳ ಬಗ್ಗೆ ಸುದೀರ್ಘ ಚರ್ಚೆಗಳನ್ನು ಮಾಡಿದ್ದಾರೆ. ಹಾಗೆ ಭೌಗೋಳಿಕ ರಾಜಕೀಯ ಬದಲಾವಣೆಗಳ ಬಗ್ಗೆ ಕೂಡ ಅಲ್ಲೊಂದಷ್ಟು ಮಾತುಕತೆಗಳನ್ನು ನಡೆಸಲಾಗಿದೆ. ಮತ್ತು ಜುಲೈ 8ರಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ರಷ್ಯಾ ಭೇಟಿ ಹಾಗೂ ಪುತಿನ್ ಮೋದಿ ಮಾತುಕತೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪೂರ್ವ ತಯಾರಿಯ ಚರ್ಚೆಗಳು ಕೂಡ ಇದೇ ಸಂದರ್ಭದಲ್ಲಿ ಆಗಿವೆ. ಇದರ ಜೊತೆಗೆ ಜೈಶಂಕರ್ ರಷ್ಯಾದ ವಿದೇಶಾಂಗ ಸಚಿವರ ಜೊತೆ ರಷ್ಯಾದಲ್ಲಿ ಸಿಲುಕಿರುವ ಭಾರತೀಯ ಯುವಕರ ಸುರಕ್ಷತೆಯ ಬಗ್ಗೆ ಕೂಡ ವಿಶೇಷವಾಗಿ ಮಾತುಕತೆಗಳನ್ನು ನಡೆಸಿದ್ದಾರೆ. ಮತ್ತು ಭಾರತೀಯರ ಸುರಕ್ಷತೆ ಅನ್ನೋದು ನಮ್ಮ ಪ್ರಥಮ ಆದ್ಯತೆ ಆಗಿದ್ದು, ಈ ಕೂಡಲೇ ಅವರನ್ನು ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ಸು ಕಳುಹಿಸುವ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳಿ ಅಂತ ಸೆರ್ಗೆ ಲ್ಯಾವ್ರೋವ್ ಅವರನ್ನು ಒತ್ತಾಯಪಡಿಸಿದ್ದಾರೆ. ಅಲ್ಲ, ರಷ್ಯಾದಲ್ಲಿ ಭಾರತೀಯರ ಸುರಕ್ಷತೆಗೆ ಏನು ತೊಂದರೆ ಆಗಿದೆ ಅಂತ ನೀವು ಅಂದ್ಕೋತಾ ಇರಬೇಕು. ಈ ಹಿಂದಿನ ವಿಡಿಯೋ ಒಂದರಲ್ಲಿ ನಾನು ಆ ಬಗ್ಗೆ ನಿಮಗೆ ಹೇಳಿದ್ದೆ. ನಮ್ಮಲ್ಲಿನ ಕೆಲ ಯುವಕರಿಗೆ ನೌಕರಿಯ ಆಮಿಷ ಒಡ್ಡಿ ಅವರನ್ನು ರಷ್ಯಾಗೆ ಕರೆದೊಯ್ಯಲಾಗಿದೆ ಮತ್ತು ಅಲ್ಲಿನ ಸೇನೆಗೆ ಬಲವಂತವಾಗಿ ಇವರನ್ನು ಸೇರಿಸಲಾಗಿದೆ. ಅದರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಕೆಲ ಯುವಕರಿದ್ದಾರೆ, ಹೈದರಾಬಾದಿನ ಯುವಕರಿದ್ದಾರೆ, ಕೇರಳದಿಂದ ಹೋದವರು ಕೆಲವರಿದ್ದಾರೆ, ಉತ್ತರ ಪ್ರದೇಶ ಸೇರಿದ ಹಾಗೆ ಭಾರತದ ನಾನಾ ಭಾಗಗಳಿಂದ ಹೋದ ಸುಮಾರು 200ಕ್ಕೂ ಹೆಚ್ಚು ಮಂದಿ ಅಲ್ಲಿ ರಷ್ಯಾದ ಸೇನೆಯಲ್ಲಿ ಬಲವಂತವಾಗಿ ಸಿಲುಕಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹುಡುಗರಿಗೆ ದುಬೈಯಲ್ಲಿ ಪರಿಚಯವಾದ ಬ್ರೋಕರ್ ಒಬ್ಬ ರಷ್ಯಾದಲ್ಲಿ ಕೆಲಸ ಕೊಡಿಸೋದಾಗಿ, ಹೆಚ್ಚು ಸಂಬಳದ ಕೆಲಸ ಕೊಡಿಸೋದಾಗಿ ಆಮಿಷವನ್ನು ಒಡ್ಡಿದ. ಅವರಿಂದ ಒಂದಷ್ಟು ಕಮಿಷನ್ ರೂಪದಲ್ಲಿ ಹಣವನ್ನೂ ಪಡ್ಕೊಂಡು ಟೂರಿಸ್ಟ್ ವೀಸಾ ಕೊಡಿಸಿ ಇವರನ್ನು ರಷ್ಯಾಗೆ ಕರ್ಕೊಂಡು ಹೋದ. ಅಲ್ಲಿನ ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ಕೆಲಸ ಅಂತ ಹೇಳಲಾಗಿತ್ತು. ಆದರೆ ತೀರಾ ಅಲ್ಲಿಗೆ ಹೋದ ಮೇಲೇ ಇವರಿಗೆ ನಾವು ಬಂದಿರೋದು ಸೆಕ್ಯೂರಿಟಿ ಕೆಲಸಕ್ಕಲ್ಲ, ಬಾಡಿಗೆ ಸೈನಿಕರಾಗಿ ಯುಕ್ರೇನ್ನ ವಿರುದ್ಧ ಹೋರಾಡೋದಕ್ಕೆ ಅನ್ನೋದು ಗೊತ್ತಾಯಿತು. ಆದರೆ ಅಷ್ಟೊತ್ತಿಗೆ ಇವರ ಕೈಗೆ ಬಂದೂಕುಗಳನ್ನು ಕೊಟ್ಟು ಇವರನ್ನು ಗಡಿಯ ಪೋಸ್ಟುಗಳಿಗೆ ಕಳುಹಿಸಿಕೊಡಲಾಗಿತ್ತು. ಆ ಪೈಕಿ ಇಬ್ಬರಿಗಾಗಲೇ ಸಾವಿಗೀಡಾಗಿದ್ದಾರೆ. ಇನ್ನುಳಿದವರು ನಮ್ಮನ್ನು ಇಲ್ಲಿಂದ ಹೇಗಾದರೂ ಮಾಡಿ ಕಾಪಾಡಿ ಅಂತ ಕೇಳಿಕೊಳ್ತಾ ಇದ್ದಾರೆ. ಈಗ ಭಾರತ ಅವರನ್ನು ಬಿಡುಗಡೆಗೊಳಿಸಿ ಭಾರತಕ್ಕೆ ಕಳುಹಿಸಿಕೊಡಿ ಅಂತ ರಷ್ಯಾಗೆ ಹಲವಾರು ತಿಂಗಳುಗಳಿಂದ ಮನವಿ ಕೂಡ ಮಾಡಿಕೊಳ್ತಾ ಇದೆ. ಆದರೆ ಅವರ ವಾಪಸಾತಿ ಅನ್ನೋದು ಇನ್ನೂ ಸಾಧ್ಯ ಆಗಿಲ್ಲ. ಈಗ ಮತ್ತೆ ಅದೇ ವಿಷಯವನ್ನು S ಜೈಶಂಕರ್ SCO ಸಮ್ಮೇಳನದ ಭಾಗವಾಗಿ ನಡೆದ ರಷ್ಯಾ ವಿದೇಶಾಂಗ ಸಚಿವರ ಸಭೆಯಲ್ಲಿ ಒತ್ತಾಯ ಮಾಡಿದ್ದಾರೆ. ನಮ್ಮ ಯುವಕರನ್ನು ಸುರಕ್ಷಿತವಾಗಿ ವಾಪಸ್ಸು ಕಳುಹಿಸಿಕೊಡಿ ಅಂತ ರಷ್ಯಾಗೆ ಆಗ್ರಹಪಡಿಸಿದ್ದಾರೆ. ಇನ್ನು ಇದೇ ಸಭೆಯ ಅಂಗವಾಗಿ ನಾಳೆ ಅಂದರೆ ಗುರುವಾರ S ಜೈಶಂಕರ್ ಚೈನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರನ್ನು ಭೇಟಿ ಮಾಡುವ ಸಾಧ್ಯತೆಗಳು ಕೂಡ ಇವೆ. ಇದು 3ನೇ ಬಾರಿ ಭಾರತದಲ್ಲಿ ಮೋದಿ ಸರ್ಕಾರ ರಚನೆಯ ನಂತರ ನಡೆಯಲಿರುವ ಭಾರತ ಮತ್ತು ಚೈನಾ ನಡುವಿನ ಮೊದಲ ಭೇಟಿ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈ ಭೇಟಿಯ ಸಂದರ್ಭದಲ್ಲಿ ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಕೂಡ ಹಾಜರಿರುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದ ಹಾಗೆ ಪಾಕಿಸ್ತಾನವನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಸದಸ್ಯ ದೇಶಗಳ ವಿದೇಶಾಂಗ ಸಚಿವರ ಜೊತೆ ಕೂಡ ಭಾರತದ ನಿಯೋಗ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದೆ. ಇದು ಗೆಳೆಯರೆ SCO ಅಂದರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಸಭೆ ಹಾಗೂ ಅಲ್ಲಿ ಭಾರತೀಯ ಯುವಕರ ಸುರಕ್ಷಿತ ಬಿಡುಗಡೆಗಾಗಿ ರಷ್ಯಾದ ಜೊತೆ S ಜೈಶಂಕರ್ ನಡೆಸಿದ ಮಾತುಕತೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.